ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲಿಯುವ ಪರಿ. ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣನವರ ವಚನಗಳು ಒಂದೊಂದು ಲೈನು ಕೂಡ ಒಂದೊಂದು ಅರ್ಥವನ್ನು ಕೊಡುವ ರೀತಿಗಳಲ್ಲಿರುತ್ತೆ. ತುಂಬ ಸುಂದರವಾಗಿ ಬಸವಣ್ಣನವರ ವಚನಗಳನ್ನು ಬರೆದಿದ್ದಾರೆ. ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ದಿನ ಒಂದು ಹೊಸ ವಿಷಯನ ಹೇಳ್ಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಲಾಸ್ಟ್ 2 ವೀಕ್ಸ್ ಬ್ಯಾಕೇನೆ ಹೊಸ ಕಾರ್ನ ತಗೊಂಡ್ವಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಆ ಪಿಕ್ಚರ್ನ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕನಸಿನ ಕಾರ್ ಆಗಿತ್ತು XUV 700 ಮೈ ನ್ಯೂ ಕಾರ್. ತುಂಬ ಖುಷಿ ಆಗಿತ್ತು ಕಾರ್ನ ತಗೊಂಡು. ನಾವು ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಏರಿಯಾದಲ್ಲಿರೋ ಬಸವಣ್ಣನ ಸ್ಟ್ಯಾಚು ಹತ್ರ ಪೂಜೆ ಇಟ್ಕೊಂಡಿದ್ರು. ನಮ್ಮ ಅತ್ತೆ ಇರ್ತಾಯಿದ್ರು ವರ್ಷ. ನಾವು ಈ ವರ್ಷ ಜಾಯಿನ್ ಆಗಿದ್ದೀವಿ. ಅವ್ರು ಇಲ್ಲದೆ ಇರೋ ಕಾರಣ ಅವ್ರ ಪರವಾಗಿ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ದೀವಿ ನಾವು. ಬಸವಣ್ಣ ನಿನ್ನ ನೆನೆದು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಎನ್ನ ಭವಂ ನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದ ನೆಲೆ ಮಾಡಿ ಭವಪಾಶಗಳ ಹರಿದಿಪ್ಪೆಯಾಗಿ ನಿನ್ನ ಸಂಘದಿಂದಲಾನು ಬದುಕಿದೆನು. ಬಸವಣ್ಣ ನಿನ್ನ ಕಂಡು ಎನ್ನ ಕಾರ್ಯಕ್ರಮವನ್ನು 408 ವಚನಗಳನ್ನ ಇವರು ಹೇಳಿದ್ರು. ತುಂಬ ಖುಷಿ ಆಯಿತು ನೋಡಿ ಇವ್ರನ್ನ.